ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಹೆಸರುವಾಸಿಯಾದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಈಗ ನಾನಾ ಸಮಸ್ಯೆಗಳನ್ನು ಎದುರಿಸ್ತಾ ಇವೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯ ವಸತಿ ಶಾಲೆಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿನಿಯರಿಗೆ ಜೀವ ಭಯವನ್ನ ಹುಟ್ಟಿಸ್ತಾ ಇದೆ. 6ರಿಂದ 10ನೇ ತರಗತಿವರೆಗಿನ 250 ಮಕ್ಕಳು ಓದ್ತಾ ಇರುವ ಈ ಶಾಲೆಯ ಕಟ್ಟಡ 22 ವರ್ಷಗಳ ಹಳೆಯದಾಗಿದ್ದು ಕೋಣೆಗಳ ಫ್ಲೋರಿಂಗ್ ಕುಸಿತಾ ಇದೆ. ಹೀಗಾಗಿ ಚೆನ್ನಾಗಿರುವ 2-3 ಕೋಣೆಯಲ್ಲಿ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಶೌಚಾಲಯ ವ್ಯವಸ್ಥೆಯಂತೂ ಹೇಳತೀರದು. ಕಿಟಕಿ ಗಾಜುಗಳು ಸಂಪೂರ್ಣ ಒಡೆದು ಹೋಗಿದ್ದು ಪ್ಲಾಸ್ಟಿಕ್ ಕವರ್ ಚೀಲಗಳನ್ನು ಕಟ್ಟಿ ವಿದ್ಯಾರ್ಥಿಗಳೇ ತಮ್ಮನ್ನ ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ವಿದ್ಯುತ್ ಸಮಸ್ಯೆ ಬಗೆಹರಿತಾ ಇಲ್ಲ. ಅಗತ್ಯ ಅನುದಾನವಿಲ್ಲದೆ ಇಲ್ಲಿನ ಸಿಬ್ಬಂದಿ ಅಸಹಾಯಕರಾಗಿದ್ರೆ ವಿದ್ಯಾರ್ಥಿಗಳು ನಾನಾ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲು ಸರ್ಕಾರ ನಾನಾ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಆದರೆ ಮೂಲ ಸೌಕರ್ಯಗಳನ್ನು ಶಾಲೆಗೆ ಕಲ್ಪಿಸುವಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಗಳು ಪ್ರತಿ ಬಾರಿ ಕೂಡ ಫೇಲ್ ಆಗ್ತವೆ ಅನ್ನೋದಕ್ಕೆ ಎಕ್ಸಾಂಪಲ್ ರೂಪದಲ್ಲಿ ನಿಮಗೊಂದು ಶಾಲೆಯ ಪರಿಸ್ಥಿತಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ರಾಯಚೂರಿನ ದೇವದುರ್ಗದ ಜಾಲಹಳ್ಳಿಯಲ್ಲಿ ಇರ್ತಕ್ಕಂಥ ಮೊರಾರ್ಜಿ ವಸತಿ ಶಾಲೆ. ಇದು 22 ವರ್ಷಗಳ ಇದನ್ನು ಒಂದು ಹಳೆಯದಾದ ಕಟ್ಟಡ ಆಗಿದೆ. ಆದರೆ ಇದರ ಒಂದು ನಿರ್ವಹಣೆಯ ಕೊರತೆಯಿಂದ ಈ ಶಾಲೆಯ ಏನು ಈ ಫ್ಲೋರಿಂಗ್ ಇದೆ ಅದು ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಇಲ್ಲಿ ಪಾಠ ಕೇಳಲಿಕ್ಕೂ ಆಗುವಂಥ ಪರಿಸ್ಥಿತಿ, ಜೊತೆಗೆ ಏನು ಈ ಒಂದು ವಸತಿ ಕೋಣೆ ಇದೆ ಇಲ್ಲಿ ಯಾರೂ ಕೂಡ ವಾಸ ಮಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ, ಜೊತೆಗೆ ಈ ಹಳೆಯ ಕಟ್ಟಡದಲ್ಲಿ ಇರ್ತಕ್ಕಂಥ ಕಿಟಕಿ ಬಾಗಿಲುಗಳು ಕೂಡ ಏನು ದುರಸ್ತಿಗೆ ಬಂದಿರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಏನು ಇಲ್ಲಿರ್ತಕ್ಕಂಥ ಗೋಡೆಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ಗೋಡೆಯನ್ನು ನೋಡಿದಾಗ ಸಂಪೂರ್ಣ ಒದ್ದೆಯಾಗಿರುವಂಥದ್ದು. ಇದು ಪ್ರತಿಯೊಂದು ಏನು ತರಗತಿ ಕೋಣೆಯಲ್ಲೂ ಕೂಡ ಕಾಣುವಂಥ ಪರಿಸ್ಥಿತಿ ಆಗಿದೆ. ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಈಗಾಗಲೇ ವಿದ್ಯುತ್ನ ವೈರ್ಗಳು ಕೂಡ ಮೆಲ್ಟ್ ಆಗಿರುವಂಥದ್ದು. ಮಳೆಗಾಲದ ಸಂದರ್ಭದಲ್ಲಿ ಗೋಡೆಗಳನ್ನು ಮುಟ್ಟಿದಾಗ ವಿದ್ಯುತ್ ಪ್ರವಹಿಸುತ್ತೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಹೇಳ್ತಾರೆ. ಅಂದರೆ ಪ್ರಾಣ ಭೀತಿಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಓದಬೇಕಾದಂಥ ಪರಿಸ್ಥಿತಿ. ಜೊತೆಗೆ ಏನು ಬಾಗಿಲಿ ಕಿಟಕಿಗಳು ಈಗಾಗಲೇ ಮುರಿದು ಹೋಗಿರೋದ್ರಿಂದ ಪ್ರಾಣಿ ಪಕ್ಷಿಗಳ ಕಾಟ ಕೂಡ ಇಲ್ಲಿದೆ. ಯಾಕಂದರೆ ಇದು ಏನು ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಊರಿಂದ ಹೊರಗಡೆ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಶಾಲೆ ಇರೋದ್ರಿಂದ ಹಾವಿನ ಕಾಟ ಕೂಡ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಇರುವಂಥದ್ದು. ಜೊತೆಗೆ ನಾನಾ ಸಮಸ್ಯೆಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ ಇಲ್ಲಿ ಏನೇನು ಸಮಸ್ಯೆಗಳು ಇದೆ ಅನ್ನುವಂಥದ್ದು. ಏನೇನು ಸಮಸ್ಯೆಗಳು ಇಲ್ಲಿ ಫೇಸ್ ಮಾಡ್ತಾ ಇದ್ರಮ್ಮ ಈ ಶಾಲೆಯಲ್ಲಿ? ಇಲ್ಲಿ ಏನಂತ ಹೇಳಿದರೆ ನಾವು 24x7 ಇಲ್ಲೇ ಕುಂತು ಸ್ಟಡಿ ಮಾಡಬೇಕಾಗಿರುತ್ತೆ. ಇಲ್ಲಿ ಏನಂದರೆ ರೂಮಿನ ವ್ಯವಸ್ಥೆ ಕರೆಕ್ಟ್ ಇಲ್ಲ, ಕಿಟಕಿ ಅವೆಲ್ಲ ಹೊಡೆದೋಗಿದ್ದಾವೆ. ಮೊದಲು ಬಾತ್ರೂಮ್, ನಮಗೆ ಹೆಣ್ಮಕ್ಳು ಅಂದಮೇಲೆ ಬಾತ್ರೂಮ್ ತುಂಬಾ ಮುಖ್ಯವಾಗಿರುತ್ತೆ. ಅದು ಸ್ನಾನ ಮಾಡಿದ್ರೆ ಒಬ್ರಿಬ್ರು ಸ್ನಾನ ಮಾಡಿದ್ರೆ ತುಂಬ ಹೋಗ್ಬಿಡುತ್ತೆ. ಮತ್ತು ನೀರು ಬಂದು ಎಲ್ಲ ಇಲ್ಲೇ ನಿಂತ್ಕೊಳ್ತವೆ. ಮತ್ತು ಮಳೆ ಬಂದು ನೀರು ಕೂಡ ಇಲ್ಲೇ ಸೆಂಟ್ರ್ ನಿಂತ್ಕೊಳ್ತವೆ. ರೂಮ್ನಲ್ಲೆಲ್ಲ ಪ್ಲೇಸ್ ಆಗ್ಲಾರ್ದ ಕಾರಣ ಅಂದರೆ 10 ಜನ ಕುಂತು ಓದಲ್ಲಿ 20 ಈ ಥರ ಕುಂತು ಓದ್ತಿರ್ತೀವಿ. ಅದಾಗಿ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ಹೊರಗಡೆ ಹೋಗಿ ಕುಂತು ಓದ್ಬೇಕಂತ ಹೇಳಿದ್ರೆ ಇಲ್ಲೆಲ್ಲ ಸೆಂಟ್ರ್ ನೀರು ನಿಂತ ಕಾರಣ ಇಲ್ಲಿನೂ ಓದೋಕ್ಕಾಗಲ್ಲ. ಹೊರಗಡೆ ಕುಂತು ಓದಬೇಕಂದ್ರೆ ಅಲ್ಲಿನೂ ಎಲ್ಲ ಗಾಡಿ ಅವೆಲ್ಲ ಸೌಂಡ್ಗಳಿಗೆ ಓದೋಕ್ಕೆ ಆಗಲ್ಲ. ಹಾಗಾಗಿ ಆದಷ್ಟು ಬೇಗ ನಮ್ಗೆ ಈ ಸೌಕರ್ಯನ ನಿಭಾಯಿಸಿ ಕೊಟ್ಟರೆ ಇನ್ನೂ ಚೆನ್ನಾಗಿ ನಾವು. ಇಲ್ಲಿ ಏನು ಹಾವು ಚೇಳು ಎಲ್ಲ ಬರ್ತಾ ಇರುತ್ತೆ ಅಂತಾರೆ, ಭೂಮಿ ಕೂಡ ಇಲ್ಲಿ ಕುಸ್ತೋಗಿದೆ. ಏನು ಭಯ ಆಗಲ್ವಾ ನಿಮ್ಗೆ ಇಲ್ಲಿ ಇರಲಿಕ್ಕೆ? ಆಗತ್ತೆ ರೀ. ಏನೇನಾಗಿದೆ ಇಲ್ಲಿ? ಭಾಳ ಹಾವು ಚೇಳು ಅವೆಲ್ಲ ಭಾಳ ಬರ್ತಾವ್ರಿ. ಅದರಿಂದ ಭಾಳ ತೊಂದರೆ ಆಗುತ್ತೆ ನಮ್ಗೆ. ಕಿಟಕಿಗಳೆಲ್ಲ ಒಡೆದೋಗಿರೋ ಕಾರಣ ಎಲ್ಲ ಒಳಗೆ ಬಂದ್ಬಿಡ್ತಾವ್ರಿ, ಜಗ್ಗೆ ಕಾರಣ. ಇನ್ನು ಈ ವಸತಿ ಶಾಲೆಯ ಪ್ರಾಂಶುಪಾಲರನ್ನು ಕೂಡ ನಾವು ಮಾತಾಡ್ಸೋಣ ಇಲ್ಲಿನ ಪರಿಸ್ಥಿತಿಗಳ ಬಗ್ಗೆ. ಸರ್, ಇಲ್ಲಿ ನೋಡಿದಾಗ ಸಾಕಷ್ಟು ಸಮಸ್ಯೆಗಳು ಇದೆ. ಮೇಲ್ನೋಡಿಗೆ ಏನೇನು ಸಮಸ್ಯೆಗಳಿದೆ, ನೀವು ಏನೇನು ಅದಕ್ಕೆ ಪರಿಹಾರ ಕೆಲಸಗಳನ್ನ ಕೈಗೊಂಡಿದ್ದೀರಿ? ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳಂತಂದರೆ ಪ್ರತಿಯೊಂದು ರೂಮಿಗೂ ಕಿಟಕಿಗಳು ಬಾಗಿಲುಗಳು ಹಾಳಾಗಿರ್ತಕ್ಕಂಥದ್ದು, ಮತ್ತು ವೈರಿಂಗು ಪ್ಲಂಬಿಂಗು. ಸರ್, ಇದು ತುಂಬ ಜೌಗು ಪ್ರದೇಶ ಆಗಿರೋದ್ರಿಂದ ನೀರನ್ನು ಇಂಗದೇ ಇರೋದ್ರಿಂದ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳ ನೀರುಗಳು ಹೊರಗಡೆ ಹೋಗದೇ ಇರೋದ್ರಿಂದ ಬ್ಲಾಕ್ ಆಗ್ತಾಯಿದೆ, ತುಂಬ ತೊಂದರೆ ಆಗಿದೆ. ಮತ್ತು ವಾಸದ ರೂಮ್ಗಳಲ್ಲಿ ಈ ಲೇಡೀಸ್ ಹಾಸ್ಟೆಲ್ ಇರ್ಬೋದು, ಬಾಯ್ಸ್ ಹಾಸ್ಟೆಲ್ ಇರ್ಬೋದು, ಕೆಳಗಿನ ಗ್ರೌಂಡ್ ಫ್ಲೋರ್ ಇರ್ತಕ್ಕಂಥ ರೂಮ್ಗಳು ಒಂದು ರೀತಿ ಬಿರುಕು ಬಿಟ್ಟು ಅಲ್ಲಿ ಮಕ್ಕಳನ್ನು ನಾವು ಆ ರೂಮಲ್ಲಿ ವಾಸ ಮಾಡ್ಸೋಕ್ಕೆ ಭಯ ಅನ್ನುವಂಥ ರೀತಿಯಾಗಿ ಆ ಕೆಲವೊಂದು ರೂಮ್ಗಳನ್ನು ವಾಸ ಮಾಡಿಸೋದು ಬಿಟ್ಟು 2 ರೂಮಿನ ಮಕ್ಕಳನ್ನು ಒಂದೇ ರೂಮ್ನಲ್ಲಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಜೊತೆಗೆ ಈಗ ಕಿಟಕಿ ಬಾಗಿಲು ಎಲ್ಲ ಮೊದಲು ಎಲ್ಲ ಗ್ಲಾಸು ಕಿಟಕಿಗಳಿರೋದ್ರಿಂದ ಅವು ಹಾಳಾಗೋಗಿದ್ದಾವೆ. ಮತ್ತು ಇವು ತುಂಬ ಹಳೆಯದಾಗಿರೋದ್ರಿಂದ ಕೊಳ್ತೋಗಿದ್ದಾವೆ. ಕಬ್ಬಿಣದ ಬಾಗಿಲುಗಳೆಲ್ಲ ಕೊಳ್ತೋಗಿದ್ದಾವೆ ಸರ್.
ಒಟ್ಟಾರೆಯಾಗಿ ಏನು ಸುಮಾರು 22 ವರ್ಷಗಳ ಹಳೆಯದಾದ ಈ ಒಂದು ಕಟ್ಟಡದಲ್ಲಿ ಈಗಾಗಲೇ ಏನು ಸಾವಿರಾರು ವಿದ್ಯಾರ್ಥಿಗಳು ಓದಿ ಹೋಗಿರುವಂಥದ್ದು, ಜೊತೆಗೆ ಈ ಒಂದು ವಸತಿ ಶಾಲೆ ಉತ್ತಮ ಫಲಿತಾಂಶವನ್ನು ಕೊಡೋ ಮೂಲಕ ಜಿಲ್ಲೆಗೆ ಹೆಸರುವಾಸಿಯಾಗಿರುವಂಥದ್ದು. ಆದರೆ ಈಗ ಶಿಥಿಲಾವಸ್ಥೆಗೆ ತಲುಪಿದೆ, ನಾನಾ ಸಮಸ್ಯೆಗಳ ಆಗರವಾಗಿದೆ. ಈಗಲಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಏನಿಲ್ಲ, ವಿದ್ಯಾರ್ಥಿಗಳು ಪ್ರಾಂಶುಪಾಲರು ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಸ್ಪಂದಿಸುವಂಥ ಕೆಲಸ ಸರ್ಕಾರ ಹಾಗೂ ಅಧಿಕಾರಿಗಳಿಂದ ಆಗಬೇಕಾಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪರ ಜೊತೆ ವಿಜಯ್ ಜಾಗಟಿಗಲ್, ಪಬ್ಲಿಕ್ ಟಿವಿ, ರಾಯಚೂರು.